ಎಲ್ರಿಗೂ ನಮಸ್ಕಾರ. SNM ಎಡಿಟ್ ಬಾಕ್ಸ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಸತೀಶ್ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಕೆಲವು ಕನ್ನಡ ಫಾಂಟ್ಸ್ ಬಗ್ಗೆ ನೋಡೋಣ. ಸೊ ನನ್ನ ಹತ್ರ ಒಂದು ಡೌನ್ಲೋಡ್ ಲಿಂಕ್ ಇದೆ. ಸೊ ಜಿಪ್ ಫೈಲ್ ಇದೆ, ಅದನ್ನು ಡೌನ್ಲೋಡ್ ಮಾಡಿ ಅದನ್ನು ಹೇಗೆ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನಲ್ಲಿ ಆ ಫಾಂಟ್ಸ್ನ ಇಂಪೋರ್ಟ್ ಮಾಡೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಸೊ ಅದಕ್ಕೆ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು ಸ್ಕ್ರೀನ್ ಮೇಲೆ ಒಂದು ಲಿಂಕ್ ಇದೆ. ಈ ಲಿಂಕ್ನ ನಾನು ವಿಡಿಯೋ ಜೊತೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ನೀವು ಈ ವಿಡಿಯೋ ಜೊತೆ ಇರುವಂಥ ಈ ಡಿಸ್ಕ್ರಿಪ್ಷನಲ್ಲಿರುವಂಥ ಈ ಲಿಂಕ್ನ ನೀವು ಕ್ಲಿಕ್ ಮಾಡಿ ಇದರಲ್ಲಿರೋ ಒಂದು ಫಾಂಟ್ ಏನು ಜಿಪ್ ಫೈಲ್ ಇದೆಯಲ್ಲ ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಫಸ್ಟು. ಓಕೆನಾ? ಫಸ್ಟ್ ನಾನು ಇದನ್ನು ಕ್ಲಿಕ್ ಮಾಡ್ತಾ ಇದ್ದೀನಿ, ಓಪನ್ ಅಂತ ಕೊಟ್ಟೆ. ಸೊ ಇಲ್ಲಿ ನೋಡ್ತಿರ್ಬೋದು ಓಪನ್ ಅಂತ ಕೊಡ್ತಾ ಇದ್ದಂಗೆ ಕೆಳಗಡೆ ಡೌನ್ಲೋಡ್ ಫಾಂಟ್ ಅಂತ ಬರ್ತಿದೆ. ಕೆಳಗಡೆ ಟೋಟಲ್ 3.65 MB ಇದೆ. ಸೊ ನಾನು ಡೌನ್ಲೋಡ್ ಕೊಡ್ತಿದ್ದೀನಿ. ಸೊ ಜಸ್ಟ್ ವೇಟ್ ಮಾಡಿ, ಆಟೋಮೆಟಿಕ್ ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. ಮೇಲೆ ನೋಡ್ಬೋದು ಡೌನ್ಲೋಡಿಂಗ್ ಫೈಲ್ ಅಂತ ಬರ್ತಿದೆ. ಸೊ ನೀವು ನೋಡ್ಬೋದು ಕೆಳಗಡೆ ಕನ್ನಡ ಫಾಂಟ್ .zip ಅಂತ ಒಂದು ಫೈಲ್ ಡೌನ್ಲೋಡ್ ಆಗಿದೆ. ಓಕೆನಾ? ಇದನ್ನು ಓಪನ್ ಮಾಡ್ತಿದ್ದೀನಿ. ಇಲ್ಲೊಳಗಡೆ ಒಂದು ಫೋಲ್ಡರ್ ಇದೆ ಕನ್ನಡ ಫಾಂಟ್ಸ್ ಅಂತ. ಸೊ ಇಲ್ಲಿ ನೋಡ್ಬೋದು ಕೆಳಗಡೆ ಇದರೊಳಗಡೆ ಇಷ್ಟು 118 ಫಾಂಟ್ಸ್ ಇದೆ. ಟೋಟಲ್ ಇದರಾಗಿ 118 ಡಿಫ್ರೆಂಟು ಫಾಂಟ್ಸ್ ಇದೆ. ಸೊ ಇಲ್ಲಿ ನೀವು ಗಮನಿಸ್ಬೋದು ಇದು .zip ಫೈಲಲ್ಲಿದೆ. ಸೊ ಫಸ್ಟ್ ನೀವು ಮಾಡಬೇಕಾಗಿರುವಂಥ ಕೆಲಸ ಏನಂದರೆ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಬೇಕು. ಓಕೆ? ಸೊ ಏನಪ್ಪ ಅಂತಂದರೆ ನಾನು ಕೆಲವು ಕಮೆಂಟ್ಸ್ ನೋಡಿದೆ, ಅದರಲ್ಲಿ ಒಂದಿಷ್ಟು ಜನಕ್ಕೆ ಕ್ಲೀನಾಗಿ ಇಂಪೋರ್ಟ್ ಆಗಿದೆ, ಕ್ಲೀನಾಗಿ ವರ್ಕ್ ಆಗ್ತಿದೆ, ತುಂಬ ಯೂಸ್ ಆಗ್ತಿದೆ, ಥ್ಯಾಂಕ್ ಯು ಅಂತ ಹೇಳಿದ್ದಾರೆ. ಬಟ್ ಕೆಲವರು ಸರ್ ನಮಗೆ ಪಿಕ್ಸೆಲ್ ಲ್ಯಾಬಲ್ಲಿ ಫಾಂಟ್ಸು ತೋರಿಸ್ತಿಲ್ಲ, ಇಂಪೋರ್ಟ್ ಆಗ್ತಿಲ್ಲ ಅನ್ನೋದು ಅವ್ರದ್ದು ಪ್ರಶ್ನೆ ಆಗಿದೆ. ಏನಕ್ಕಪ್ಪ ಅಂತಂದರೆ ಮೇ ಬಿ ಅವ್ರು ಎಲ್ಲಿ ಮಿಸ್ಟೇಕ್ ಮಾಡ್ತಿದ್ದಾರೆ ಅಂದರೆ ಮೇ ಬಿ ಇಲ್ಲಿ ನೀವು ಎಕ್ಸ್ಟ್ರಾಕ್ಟ್ ಮಾಡ್ತಿಲ್ಲ ಅನಿಸುತ್ತೆ ಪ್ರಾಬ್ಲಮ್ಮು. ನಾನು ನಿಮ್ಗೆ ತೋರಿಸ್ತೀನಿ, ಇವಾಗ ಲೈವಲ್ಲಿ ತೋರಿಸ್ತೀನಿ. ಓಕೆ? ಅದಕ್ಕೆ ಮುಂಚೆ ನೀವು ಫಸ್ಟು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿ. ಪ್ಲೇಸ್ಟೋರಲ್ಲಿ ಫ್ರೀಯಾಗಿ ಸಿಗುತ್ತೆ. ಅದ್ರದ್ದು ಲಿಂಕ್ ಕೂಡ ನಾನು ವಿಡಿಯೋ ಜೊತೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ನೀವು ನೋಡ್ಬೋದು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ ಪ್ಲೇಸ್ಟೋರಲ್ಲಿದೆ. ಸಪೋಸ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂದರೆ ನಿಮ್ಗೆ ಏನಾದರೂ ಇಲ್ಲಿ ಅಪ್ಡೇಟ್ ಅಂತ ತೋರಿಸ್ತಿದ್ರೆ ದಯವಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂತಂದರೆ ನೀವೇನಾದರೂ ತುಂಬ ಓಲ್ಡ್ ವರ್ಷನ್ ಯೂಸ್ ಮಾಡ್ತಿದ್ರೆ, ಯಾವುದೇ ಅಪ್ಡೇಟ್ ಮಾಡದೆ ನೀವು ಅದೇ ಹಳೆ ವರ್ಷನ್ ಯೂಸ್ ಮಾಡ್ತಿದ್ದೀರಿ ಅಂದರೆ ಕೆಲವೊಂದು ಫೈಲ್ಸ್ ಇರುತ್ತಲ್ಲ, ಕೆಲವೊಂದು ಫಾಂಟ್ಸು ಮತ್ತು ಕೆಲವೊಂದು ನ್ಯೂ ಅಪ್ಡೇಟ್ಸು ನಿಮಗೆ ಓಲ್ಡ್ ವರ್ಷನ್ಗೆ ಸಪೋರ್ಟ್ ಆಗಲ್ಲ. ಮೇ ಬಿ ನಿಮಗೆ ಇಂಪೋರ್ಟ್ ಆಗದಿರೋಕ್ಕೆ ಇದು ಒಂದು ಕೂಡ ಕಾರಣ ಇರಬಹುದು. ಓಕೆನಾ? ಫಸ್ಟ್ ಅಪ್ಡೇಟ್ ಮಾಡ್ಕೊಂಡು ನೆಕ್ಸ್ಟು ಓಪನ್ ಅಂತ ಕೊಡಿ. ಸೊ ಇಲ್ಲಿ ನೋಡ್ಬೋದು ಹೀಗೆ ಒಂದು ಪೇಜು ಓಪನ್ ಆಗುತ್ತೆ. ನಾನು ಬ್ಯಾಕ್ಗ್ರೌಂಡ್ ಕಲರ್ನ ಚೇಂಜ್ ಮಾಡ್ತೀನಿ. ಸೊ ನೆಕ್ಸ್ಟು ಇಲ್ಲಿ ನನಗೆ ಏನು ಬೇಕು ಅದನ್ನು ಕನ್ನಡದಲ್ಲಿ ಒಂದು ವರ್ಡ್ನ ಬರಿತೀನಿ. ನೋಡ್ಬೋದು ಇಲ್ಲಿ ಮೈಸೂರು ದಸರಾ ಅಂತ ಇವಾಗ ಜಸ್ಟ್ ಬರೆದಿದ್ದೀನಿ. ಇದಕ್ಕೆ ನಾವು ಕನ್ನಡ ಫಾಂಟ್ಸ್ನ ಆ್ಯಡ್ ಮಾಡೋಣ. ಸೊ ನೀವಿಲ್ಲಿ ನೋಡ್ಬೋದು ನನ್ನ ಹತ್ರ ಇರೋದೇ ಇಷ್ಟು ಕನ್ನಡ ಫಾಂಟ್ಸ್ ಇದೆ ಆಲ್ರೆಡಿ. ಓಕೆನಾ? ಇದು ಜಸ್ಟ್ ಒಂದು ಇದ್ರ ಬಗ್ಗೆನೂ ಹಾಕಿದ್ದೀನಿ ವಿಡಿಯೋಸು. ಆಮೇಲೆ ಈ ಫಾಂಟ್ಸ್ ಕೊಡಿ ಅಂತ ಅನ್ಬೇಡಿ, ಇದ್ರ ಬಗ್ಗೆ ವಿಡಿಯೋಸ್ ಇದೆ. ಸಪೋಸ್ ಬೇಕಿದ್ರೆ ಮತ್ತೆ ಬೇರೆ ವಿಡಿಯೋ ಮಾಡಬೇಕಾಗುತ್ತೆ. ಇವಾಗ ಡೌನ್ಲೋಡ್ ಮಾಡಿರೋ ಫಾಂಟ್ಸ್ನ ಇಲ್ಲಿ ಹೇಗೆ ಅಪ್ಡೇಟ್ ಮಾಡೋದು ಅನ್ನೋದನ್ನು ನೋಡೋಣ. ಪ್ಲಸ್ ಇಲ್ಲಿ ಎರಡು ಆಪ್ಷನ್ ಇದೆ, T+ ಮತ್ತು ಫೋಲ್ಡರ್ ಪ್ಲಸ್ ಅಂತ. ಸೊ ನಾನು T+ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಇವಾಗ ನೋಡ್ಬೋದು ಡೌನ್ಲೋಡ್ ಆಗಿರೋಂಥ ಒಂದು ಕನ್ನಡ ಫಾಂಟ್ ಜಿಪ್ ಇದೆಲ್ಲ ಕೆಳಗಡೆ ಕಾಣಿಸ್ತಾ ಇದೆ. ಸೊ ಅದನ್ನು ನಾನು ಇವಾಗ ನಿಮಗೆ ವಿಡಿಯೋಲಿ ಕಾಣಿಸ್ತಿಲ್ಲ, ಬಟ್ ನಾನು ಕ್ಲಿಕ್ ಮಾಡ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರು ನನಗೆ ಯಾವುದೇ ರೀತಿ ರೆಸ್ಪಾನ್ಸು ಮತ್ತು ಯಾವುದೇ ರೀತಿಯ ಔಟ್ಪುಟ್ಟು ಸಿಗ್ತಿಲ್ಲ. ಏನಕ್ಕಪ್ಪ ಅಂದರೆ ಅದು ಜಿಪ್ ಫೈಲ್ ಇದೆ, ಅದು ಸೆಲೆಕ್ಟ್ ಆಗ್ತಿಲ್ಲ. ಬಿಕಾಸ್ ನಾವಿಲ್ಲಿ ಸೆಲೆಕ್ಟ್ ಮಾಡ್ತಿದ್ರು T ಅಂದರೆ ಪರ್ಟಿಕ್ಯುಲರ್ ಟೆಕ್ಸ್ಟ್ನ ನಾವು ಓಪನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀವಿ. ಸೊ ಅಲ್ಲಿರೋದು ಫೋಲ್ಡರ್, ಹೀಗಾಗಿ ಅದು ಔಟ್ಪುಟ್ಟು ನಮಗೆ ಬರ್ತಿಲ್ಲ. ನೆಕ್ಸ್ಟು ಫೋಲ್ಡರ್, ಇದು ಏನಪ್ಪ ಅಂತಂದರೆ ನೀವು ಫೋಲ್ಡರ್ನ ಸೆಲೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಇದೆ, ಅಲ್ಲಿ ಡೌನ್ಲೋಡ್ ಒಳಗಡೆ ಹೋಗ್ತಿದ್ದೀನಿ. ಸೊ ಇಲ್ಲಿ ನೋಡ್ಬೋದು ನಾನು ಡೌನ್ಲೋಡ್ ಮಾಡಿರುವಂಥ ಜಿಪ್ ಫೈಲು ಕಾಣಿಸಲ್ಲ. ಇಲ್ಲಿ ಬರೀ ಫಾಂಟ್ಸ್ ಕಾಣಿಸುತ್ತೆ, ಇಲ್ಲಾಂದರೆ ಫೋಲ್ಡರ್ ಕಾಣಿಸುತ್ತೆ, ಬಟ್ .zip ಫೈಲು ಕಾಣಿಸ್ತಾನೆ ಇಲ್ಲ. ಸೊ ಫಸ್ಟ್ ಒನ್ನಲ್ಲಿ ಜಿಪ್ ಫೈಲ್ ಕಾಣಿಸ್ತಿತ್ತು, ಬಟ್ ಅಲ್ಲಿ ಫೋಲ್ಡರ್ ಸ್ಟ್ರಕ್ಚರು ಆಪ್ಷನ್ ಇಲ್ಲ. ಸೆಕೆಂಡ್ ಒನ್ನಲ್ಲಿ ಜಿಪ್ ಫೈಲೇ ಕಾಣಿಸ್ತಿಲ್ಲ, ಅದು ಯಾಕಂದರೆ ಅನ್ಜಿಪ್ ಮಾಡ್ಬೇಕು ನಾವು. ಸೊ ಈ ಎರಡು ಸ್ಟೆಪ್ ಇದೆ, ತುಂಬ ಇಂಪಾರ್ಟೆಂಟು. ಮೇ ಬಿ ನೀವು ಅನ್ಜಿಪ್ ಮಾಡಿದ್ರೆ ಟ್ರೈ ಮಾಡ್ತಿರ್ತೀರ, ಅದಕ್ಕೆ ನಿಮಗೆ ಇದು ಇಂಪೋರ್ಟ್ ಆಗ್ತಿಲ್ಲ. ಇವಾಗ ನಾನು ನಿಮ್ಮ ಕಣ್ಣೆದುರಿಗೆ ಟ್ರೈ ಮಾಡಿದೆ, ನನಗೂ ಆಪ್ಷನ್ ಇಲ್ಲ, ಅಂದರೆ ನನಗೂ ಇಂಪೋರ್ಟ್ ಆಗ್ತಿಲ್ಲ ಇವಾಗ. ಸೊ ಮೇ ಬಿ ನೀವು ಈ ಮಿಸ್ಟೇಕ್ ಮಾಡಿರ್ತೀರ ಅನ್ಕೋತೀನಿ, ಅದಕ್ಕೆ ನಿಮಗೆ ಇಂಪೋರ್ಟ್ ಆಗದೆ ಇರೋಕ್ಕೆ ಮೇನ್ ಕಾರಣ. ಸೊ ಇವಾಗ ನಾನು ಅನ್ಜಿಪ್ ಮಾಡ್ತೀನಿ ಫೈಲ್ಸ್. ಸೊ ಇಲ್ಲಿ ನೋಡ್ಬೋದು ನೀವು ಕನ್ನಡ ಫಾಂಟ್ ಅಂತ 0 ಐಟಮ್ಸ್ ಇದೆ, ಡಿಲೀಟ್ ಮಾಡ್ತೀನಿ. ಓಕೆನಾ? ಸೊ ಇಲ್ಲಿ ಕನ್ನಡ ಫಾಂಟ್ಸ್ನ ನೋಡಿ, ಇಲ್ಲಿ ಕೆಳಗಡೆ ನಾನು ಎಕ್ಸ್ಟ್ರಾಕ್ಟ್ ಅಂತ ಒಂದು ಆಪ್ಷನ್ ಇದೆ. ಓಕೆನಾ? ಸಪೋಸ್ ನಿಮ್ಮ ಹತ್ರ ಈ ಎಕ್ಸ್ಟ್ರಾಕ್ಟ್ ಆಪ್ಷನ್ ಇಲ್ಲ ಅಂದರೆ ಪ್ಲೇಸ್ಟೋರಲ್ಲಿ ಒಂದು ಫೈಲ್ ಮ್ಯಾನೇಜರ್ ಅಂತ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳಿ.
ಅದರಿಂದ ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಅಂದರೆ ಎಕ್ಸ್ಟ್ರಾಕ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವ ಥರ ಬೇಕು, ಎಕ್ಸ್ಟ್ರಾಕ್ಟ್ ಟು ಕನ್ನಡ ಫಾಂಟ್, ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ. ಸೊ ನಿಮ್ಗೆ ಕನ್ವೀನಿಯೆಂಟ್ ಯಾವ್ದು ಬೇಕು ಅದನ್ನು ಸೆಲೆಕ್ಟ್ ಮಾಡ್ಬೋದು. ನಾನು ಎಕ್ಸ್ಟ್ರಾಕ್ಟ್ ಹಿಯರ್ ಅಂತ ಕೊಡ್ತೀನಿ, ಅಂದರೆ ಪರ್ಟಿಕ್ಯುಲರ್ ಈ ಫೋಲ್ಡರಲ್ಲಿ ಅದು ಕ್ರಿಯೇಟ್ ಆಗುತ್ತೆ. ಇಲ್ಲಿ ನೋಡ್ಬೋದು ಕನ್ನಡ ಫಾಂಟ್ ಅಂತ ಮೇಲ್ಗಡೆ ಜಿಪ್ ಮೇಲೇ ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಆಯಿತು, ಇದರಲ್ಲಿ 118 ಫಾಂಟ್ ಇದೆ. ಇವಾಗ ಸೇಮ್ ಪ್ರೊಸೀಜರ್ ಫಾಲೋ ಮಾಡೋಣ ಪಿಕ್ಸೆಲ್ ಲ್ಯಾಬಲ್ಲಿ. ನೋಡಿ, ಜಸ್ಟ್ ನಾನೇನು ಮಾಡಿಲ್ಲ, ಆ್ಯಡ್ ಮಾಡೋಕ್ಕೂ ಹೋಗಿಲ್ಲ, ಆಟೋಮೆಟಿಕ್ಕಾಗಿ ಎಲ್ಲ ಫಾಂಟ್ಸು ಬಂದುಬಿಟ್ಟಿದೆ. ಆವಾಗಲೇ ಎಲ್ಲಿದ್ದೆ ಅವನು ನೋಡಿ, ಆವಾಗಲೇ ಈ ಸ್ಕ್ರೀನಲ್ಲಿ ಇತ್ತು ನಂದು, ಓಕೆನಾ, ಇಲ್ಲಿಂದ ಸ್ಟಾರ್ಟ್ ಇತ್ತು. ಇವಾಗ ನೋಡಿ ನಾನು ಏನು ಆ್ಯಡ್ ಮಾಡಿದೆ, ಆಟೋಮೆಟಿಕ್ ಎಲ್ಲ ಫಾಂಟ್ಸು ಬಂದುಬಿಟ್ಟಿದೆ. ಸಪೋಸ್ ಬಂದಿಲ್ಲ ಅಂದರೂ ಕೂಡ ನೀವೇನು ಮಾಡಬೇಕು, ಇವಾಗ ನೋಡಿ ನಾನು ಇಂಟು ಹೊಡಿತಾ ಇದ್ದೀನಿ ಇಲ್ಲಿ, ಓಕೆನಾ, ಕ್ಲೋಸ್ ನೋಡ್ಬೋದು, ನಾನು ಕ್ಲೋಸ್ ಮಾಡಿದೆ. ಮತ್ತೆ ಈಗ ಸ್ಕ್ರಾಲ್ ಮಾಡ್ತೀನಿ, ಸ್ಕ್ರಾಲ್ ಆಗ್ತಿಲ್ಲ, ಓಕೆನಾ. ಇವಾಗ ಮತ್ತೆ ಆ್ಯಡ್ ಮಾಡೋಣ, ಡೌನ್ಲೋಡ್ ಕನ್ನಡ ಫಾಂಟ್ಸ್, ಇಲ್ಲಿ ನೋಡ್ಬೋದು 18 ಇದೆ, 118. ಆ್ಯಡ್ ಡೈರೆಕ್ಟ್ರಿ, ಜಸ್ಟ್ ಆ್ಯಡ್ ಡೈರೆಕ್ಟ್ರಿ ಕೊಟ್ಟರೆ ಮತ್ತೆ ಎಲ್ಲ ಫಾಂಟ್ಸು ಬಂತು. ನೋಡಿ ಎಷ್ಟು ಇಲ್ಲೇ ಸಿಂಪಲಾಗಿ ಟ್ರೈ ಮಾಡ್ತೀನಿ ನಿಮ್ಮ ಕಣ್ಣೆದುರಿಗೆ. ಇಲ್ಲಿ ನೋಡಿ, ಡಿಲೀಟ್ ಕೊಟ್ಟೆ, ಡೌನ್ಲೋಡ್ ಕನ್ನಡ ಫಾಂಟ್ಸ್, ಆ್ಯಡ್ ಡೈರೆಕ್ಟ್ರಿ, ಅಷ್ಟೇ ಸಿಂಪಲ್. ಆ್ಯಡ್ ಬಂದುಬಿಡುತ್ತೆ, ಖಂಡಿತ ಬರುತ್ತೆ, 100% ಬರುತ್ತೆ, ಬರಲೇಬೇಕು. ಬರದೇ ಇರೋಕ್ಕೆ 2 ಕಾರಣ ಇದೆ. ಒಂದು, ನಿಮ್ಮ ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ನ ಅಪ್ಡೇಟ್ ಮಾಡಿರಲ್ಲ. ಸೆಕೆಂಡು, ನೀವು ಸರಿಯಾಗಿ ಅನ್ಜಿಪ್ ಮಾಡಿರೋಂಗಿಲ್ಲ ಫೈಲ್ಸ್ನ. ಈ 2ರಲ್ಲಿ ಒಂದು ರೀಸನ್ ಇರುತ್ತೆ ನಿಮಗೆ ಅಪ್ಡೇಟ್ ಅಂದರೆ ಬರದೇ ಇರೋಕ್ಕೆ ಕಾರಣ, ಓಕೆನಾ. ಸೊ ಇವಾಗ ನಾನು ನೋಡ್ಬೋದು, ನೀವು ಮೇಲ್ಗಡೆ ಸೆಲೆಕ್ಟ್ ಮಾಡ್ತಿದ್ದೀನಿ. ಸೊ ಇದನ್ನು ಸೆಲೆಕ್ಟ್ ಮಾಡಿದೆ, ಬಟ್ ಏನೂ ಚೇಂಜಸ್ ಆಗಲಿಲ್ಲ. ಏನಕ್ಕಪ್ಪ ಅಂತಂದರೆ ನಾವು ಡೌನ್ಲೋಡ್ ಮಾಡಿರುವಂಥ ಫಾಂಟ್ಸು ಯುನಿಕೋಡ್ ಸಿಸ್ಟಮಲ್ಲಿದೆ. ಸೊ ಯುನಿಕೋಡ್ ಸಿಸ್ಟಮಲ್ಲಿರೋ ಈ ಫಾಂಟ್ಸ್ನ ನಾವು ನುಡಿಗೆ ಕನ್ವರ್ಟ್ ಮಾಡಬೇಕು. ಸೊ ಅದನ್ನು ಹೇಗಪ್ಪ ಮಾಡೋದು ಅಂತಂದರೆ ಅದಕ್ಕೆ ಒಂದು ವೆಬ್ಸೈಟ್ ಇದೆ, ಸಂಕ ಅಂತ. ಅದರಲ್ಲಿ ನೀವು ಯುನಿಕೋಡಿಂದ ನುಡಿಗೆ ಕನ್ವರ್ಟ್ ಮಾಡೋದು. ಆಸ್ಕಿ ಯುನಿಕೋಡಿಗೆ ಕನ್ನಡದ ಸಂಕ ಅಂತ ಇದೆ. ಇದ್ರದ್ದು ಲಿಂಕ್ ಕೂಡ ವಿಡಿಯೋ ಜೊತೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ, ಓಕೆನಾ. ಸೊ ನೀವು ನೋಡ್ಬೋದು, ಲಾಸ್ಟ್ ಆಪ್ಷನ್ ಇದೆಲ್ಲ ಅದನ್ನು ಸೆಲೆಕ್ಟ್ ಮಾಡಿ. ಆಪ್ಷನ್ಸ್ ಇರುತ್ತೆ, ನೀವು ಲಾಸ್ಟ್ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮಗೆ ಏನು ಬರೀಬೇಕು ಅಂದ್ಕೊಂಡಿರ್ತೀರೋ ಕನ್ನಡ ಪದಗಳನ್ನ ಅದನ್ನು ಇದರಲ್ಲಿ ಬರಿತಾ ಹೋಗಿ. ಮೈಸೂರು ದಸರಾ, ಸಿಂಪಲ್ ಆಗಿ ಇಷ್ಟು ವರ್ಡ್ಸ್ನ ಬರೆದಿದ್ದೀನಿ. ಇದು ಜಸ್ಟ್ ಸಿಂಗಲ್ ಮಾಡ್ತೀನಿ, ಓಕೆನಾ. ಇಲ್ಲಿ ರೈಟ್ ಸೈಡಲ್ಲಿ ನೋಡ್ಬೋದು ಬೇರೆ ಭಾಷೆಯಲ್ಲಿ ಬಂದಿದೆ, ಓಕೆನಾ. ಇದು ಯುನಿಕೋಡ್ ಸಿಸ್ಟಮ್. ಈ ಯುನಿಕೋಡ್ನ ನಾವು ಇವಾಗ ನುಡಿಗೆ ಕನ್ವರ್ಟ್ ಮಾಡಬೇಕು. ಸೊ ಇದನ್ನು ಕಾಪಿ ಮಾಡಿಕೊಂಡು ಮತ್ತೆ ಪಿಕ್ಸೆಲ್ ಲ್ಯಾಬ್ ಹೋಗಿ, ಸೊ ಇಲ್ಲಿ ನೋಡ್ಬೋದು ಜಸ್ಟ್ ನಾನು ರೀಪ್ಲೇಸ್ ಮಾಡ್ತೀನಿ. ನೋಡಿ, ಇವಾಗ ಇಲ್ಲಿ ಕನ್ನಡ ಬದಲಿ ಯುನಿಕೋಡ್ ಹಾಕಿದ್ದೀನಿ. ಸೊ ಇವಾಗ ಯುನಿಕೋಡಿಂದ ಆಟೋಮೆಟಿಕ್ ಆಗಿ ಅದು ನುಡಿಗೆ ಕನ್ವರ್ಟ್ ಆಗುತ್ತೆ, ನೋಡ್ಬೋದು ಇಲ್ಲಿ. ಸೊ ನಿಮ್ಗೆ ಇನ್ನೊಂದ್ಸರಿ ಕ್ಲಿಯರಾಗಿ ತೋರಿಸ್ತೀನಿ. ಇದು ರೀಸೆಂಟಾಗಿರೋದು. ಇಲ್ಲಿ ನಾನು ಇದನ್ನು ಕಾಪಿ ತೊಗೋತೀನಿ. ಕಾಪಿ ತೊಗೊಂಡು ಇದಕ್ಕೆ ಯುನಿಕೋಡ್ ಸಿಸ್ಟಮ್ನ ಅಪ್ಲೈ ಮಾಡ್ತೀನಿ. ಸೊ ನೋಡಿ, ಇವಾಗ ನೋಡ್ಬೋದು ಮೇಲ್ಗಡೆ ಹಾಗೆ ಇದೆ. ಇದು ಯುನಿಕೋಡ್ ಸಿಸ್ಟಮಿಂದ ಕಾಪಿ ಆದಮೇಲೆ ಈ ಥರ ಬರುತ್ತೆ. ಸೊ ಗೊತ್ತಾಯ್ತಲ್ಲ ನಿಮಗೆ. ಇವಾಗ ಬೇಕಿದ್ರೆ ಫಾಂಟ್ ಚೇಂಜ್ ಮಾಡೋಣ, ಓಕೆನಾ. ಇಲ್ಲಿ ಓಕೆ, ಇದು ನೋಡಿ, ಈ ಸೆಲೆಕ್ಟ್ ಮಾಡಿದ್ದೀನಿ, ಕಾಣಿಸ್ತಿದ್ರೆ ಕ್ಲಿಕ್ ಮಾಡ್ತಿರೋದು ನೋಡಿ, ಆಟೋಮೆಟಿಕ್ ಚೇಂಜ್ ಆಯಿತು. ಮತ್ತು ಇದನ್ನು ಚೇಂಜ್ ಮಾಡ್ತಿದ್ದೀನಿ ನೋಡಿ, ಆಟೋಮೆಟಿಕ್ ಚೇಂಜ್ ಆಯಿತು. ನೆಕ್ಸ್ಟು ಇದು ಥಿನ್ ಕಲರು ನೋಡಿ ಚೇಂಜ್ ಆಯಿತು. ಸೊ ಟೋಟಲಾಗಿ 118 ಫಾಂಟ್ ಇದೆ. ಅದರಲ್ಲಿ ಸ್ವಲ್ಪ ಕಡಿಮೆ ಏನಕ್ಕಪ್ಪ ಅಂತಂದರೆ ಇಲ್ಲಿ ನೋಡ್ಬೋದು, ಗಮನಿಸ್ಬೋದು, ಒಂದು ಬೋಲ್ಡ್ ಇದೆ, ಒಂದು ಥಿಕ್ ಇದೆ, ಒಂದು ಥಿನ್ ಇದೆ, ಒಂದು ಬೋಲ್ಡು, ಒಂದು ಅನ್ಬೋಲ್ಡ್, ಈ ಥರ ಇದೆ. ಸೊ ಅದರಲ್ಲಿ 50% ನಿಮಗೆ ಬೋಲ್ಡ್ ಇರುತ್ತೆ, 50% ಬೋಲ್ಡ್ ಇರಲ್ಲ. ಸೊ ಆಟೋಮೆಟಿಕ್ಕಾಗಿ ನಿಮ್ಗೆ 118 ಅಂದರೆ 50% ಫಾಂಟ್ಸ್ ಇರುತ್ತೆ, ಡಿಫ್ರೆಂಟ್ ಸ್ಟೈಲಲ್ಲಿದೆ. ಪ್ರತಿಯೊಂದು ನೋಡ್ಬೋದು, ಇಲ್ಲಿ ಗಮನಿಸ್ಬೋದು, ಎಲ್ಲದಕ್ಕೂ ಒಂದೊಂದು ಡಿಫ್ರೆಂಟಾಗಿ ಸ್ಟೈಲ್ ಇದೆ ನೋಡಿ. ಈ ಸ್ಟೈಲ್ ಡಿಫ್ರೆಂಟ್ ಆಗಿದೆ, ಓಕೆನಾ. ಸೊ ಸಿಂಪಲ್ಲು ಏನಪ್ಪ ಅಂತಂದರೆ ಫಸ್ಟು ಪಿಕ್ಸೆಲ್ ಲ್ಯಾಬ್ ಅಪ್ಲಿಕೇಶನ್ನ ಅಪ್ಡೇಟ್ ಮಾಡಿ. ಸಪೋಸ್ ಅಪ್ಡೇಟ್ ಕೇಳಿದರೆ ನೆಕ್ಸ್ಟು ಪ್ರಾಪರಾಗಿ ಡೌನ್ಲೋಡ್ ಮಾಡಿರುವಂಥ ಜಿಪ್ ಫೈಲ್ನ ಅನ್ಜಿಪ್ ಮಾಡಿ ಇಲ್ಲಿ ಇಂಪೋರ್ಟ್ ಮಾಡಿ. ಇಂಪೋರ್ಟ್ ಆದಮೇಲೆ ಈ ಲಿಂಕಲ್ಲಿ ನಿಮಗೆ ಬೇಕಿರೋದನ್ನು ಕನ್ನಡದಲ್ಲಿ ಬರೆದು ಅದನ್ನು ಯುನಿಕೋಡಿಗೆ ಕನ್ವರ್ಟ್ ಮಾಡಿ, ಅಲ್ಲಿಂದ ಕಾಪಿ ಮಾಡ್ಕೊಂಡು ಬಂದು ಯುನಿಕೋಡಿಂದ ನುಡಿಗೆ ಕನ್ವರ್ಟ್ ಮಾಡಿ. ಸೊ ಇದಕ್ಕೆ ಆಮೇಲೆ ನೀವು ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ ಗ್ರೇಡಿಂಗ್ನ ಕೊಡಬಹುದು. ಸೊ ಇಲ್ಲಿ ನೋಡ್ಬೋದು, ರೆಡ್ ಬೇಕಾ, ಸೊ ಇದು ಕಲರು ಬ್ಲೂ, ಪರ್ಪಲ್, ನಿಮ್ಗೆ ಯಾವ ಕಲರ್ ಬೇಕು, ಗ್ರೀನು. ಸೊ ನಿಮಗೆ ಯಾವ ಥರ ಕನ್ವೀನಿಯೆಂಟ್ ಆಗುತ್ತೋ ಆ ಥರದ ಕಲರ್ನ ಕೊಡ್ಬೋದು. ಇಲ್ಲ ಡಬಲ್ ಕಲರ್ ಕೊಡ್ಬೋದು, ಗ್ರೇಡಿಯಂಟ್ ಕೊಡ್ಬೋದು, ಟೆಕ್ಸ್ಚರ್ ಆ್ಯಡ್ ಮಾಡ್ಬೋದು. ಬೇಕಿದ್ರೆ ಅದ್ರ ಬಗ್ಗೆ ಎಕ್ಸ್ಟ್ರಾ ವಿಡಿಯೋ ಮಾಡೋಣ. ಸೊ ಇದರಲ್ಲಿ ಏನಪ್ಪ ಅಂದರೆ ನನಗೆ ಉದ್ದೇಶ ಏನಾಗಿತ್ತು ಅಂದರೆ ತುಂಬ ಜನಕ್ಕೆ ಬರ್ತಿಲ್ಲ, ಇಂಪೋರ್ಟ್ ಆಗ್ತಿಲ್ಲ ಫಾಂಟ್ಸು. ಸೊ ಅದಕ್ಕೋಸ್ಕರ ಅವ್ರಿಗೋಸ್ಕರ ಅಂತ ಮಾಡಿರೋ ವಿಡಿಯೋ ಇದು. ಈ ಫಾಂಟ್ಸ್ನ ನೀವು ಇನ್ಶಾರ್ಟಲ್ಲಿ ಯೂಸ್ ಮಾಡ್ಬೋದು, ಪಿಕ್ಸಾರ್ಟಲ್ಲಿ ಯೂಸ್ ಮಾಡ್ಬೋದು, ಹಿಯನ್ನಲ್ಲಿ ಯೂಸ್ ಮಾಡ್ಬೋದು, ಕೈನ್ ಮಾಸ್ಟರಲ್ಲಿ ಯೂಸ್ ಮಾಡ್ಬೋದು, ಕ್ಯಾಪ್ ಕಟ್ಟಲ್ಲಿ ಯೂಸ್ ಮಾಡ್ಬೋದು, ಅಲೈಟ್ ಮೋಷನಲ್ಲಿ ಯೂಸ್ ಮಾಡ್ಬೋದು. ಪ್ರತಿಯೊಂದು ಅಪ್ಲಿಕೇಶನ್ಗೂ ಈ ಫಾಂಟ್ಸು ಸಪೋರ್ಟ್ ಆಗುತ್ತೆ, ಓಕೆನಾ.
ಇದು ಈ ಒಂದು ಅಪ್ಲಿಕೇಶನ್ಗೆ ಮಾತ್ರ ಸೀಮಿತ ಅಂತಲ್ಲ, ಪ್ರತಿಯೊಂದು ಅಪ್ಲಿಕೇಶನ್ಗೂ ಆ ಫಾಂಟ್ಸು ಸಪೋರ್ಟ್ ಆಗುತ್ತೆ. ಆಮೇಲೆ ಫ್ರೀ ಕೂಡ ಇದೆ ಅದು, ಓಕೆನಾ. ಸೊ ಇದಾಗಿತ್ತು ಸಿಂಪಲ್ಲಾಗಿ ಹೇಗೆ ಫಾಂಟ್ಸ್ನ ಡೌನ್ಲೋಡ್ ಮಾಡಿ ಇಂಪೋರ್ಟ್ ಮಾಡೋದು ಪಿಕ್ಸೆಲ್ ಲ್ಯಾಬಲ್ಲಿ ಅನ್ನೋದನ್ನು. ಸೊ ನೀವು ಬೇಕಿದ್ದರೆ ಬೇರೆ ಅಪ್ಲಿಕೇಶನಲ್ಲಿ ಟ್ರೈ ಮಾಡಿ. ಸಪೋಸ್ ಬಂದಿಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ, ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆಗಿಬಿಟ್ಟು ನನಗೆ ಪರ್ಸನಲಾಗಿ ಮೆಸೇಜ್ ಮಾಡ್ಬೋದು ಬರ್ತಿಲ್ಲ ಅಂದ್ಬಿಟ್ಟು. ಸೊ ಅಲ್ಲಿ ಬೇಕಾದ್ರೆ ನಿಮಗೆ ಹೆಲ್ಪ್ ಮಾಡ್ತೀನಿ. ಸ್ಕ್ರೀನ್ಶಾಟ್ ಕಳಿಸಿ ಎಲ್ಲಿ ಇಶ್ಯೂಸ್ ಇದೆ, ಏನು ಎರರ್ ಅಂತ. ಸೊ ನಾನು ನನ್ನ ಕೈಲಾದಷ್ಟು ಹೆಲ್ಪ್ ಮಾಡೋಕ್ಕೆ ಸಹಾಯ ಮಾಡ್ತೀನಿ, ಓಕೆನಾ. ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಸೊ ಮತ್ತೆ ಬೇರೆ ವಿಡಿಯೋ ಜೊತೆ ಬರ್ತೀನಿ. ಅಲ್ಲಿವರೆಗೂ ವೇಟ್ ಮಾಡ್ತಾಯಿರಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು. ಶುಭ ದಿನ.